ನಾವು ಎರಡು ಬೇಡಿಕೆಯೊಡನೆ ನಾವು ಭೇಟಿ ಮಾಡಿದ್ವಿ. ಒಂದು ಮಧ್ಯ ಕರ್ನಾಟಕ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಈ 4 ಜಿಲ್ಲೆಗಳನ್ನು ಒಳಗೊಂಡ ಮಧ್ಯ ಕರ್ನಾಟಕಕ್ಕೆ ಒಂದು ಸಂಚಾರಿ ಉಚ್ಚ ನ್ಯಾಯಾಲಯದ ಪೀಠವನ್ನು ಕೊಡಬೇಕು ಎಂಬತಕ್ಕಂಥದ್ದು ಬೇಡಿಕೆ ಒಂದೊಮ್ಮೆ ಅದು ನಿಧಾನವಾದರೂ ಕೂಡ ಈಗಾಗಲೇ ನೀವು ಪ್ರಸ್ತಾವನೆ ಮಾಡ್ತಾ ಇರತಕ್ಕಂಥ ಮಂಗಳೂರು ಪೀಠಕ್ಕೆ ನಮ್ಮ ಶಿವಮೊಗ್ಗವನ್ನ ಯಾವ ಕಾರಣಕ್ಕೂ ತಾವು ಸೇರಿಸಬಾರದು ಅನ್ನೋದು ಎರಡನೇ ಬೇಡಿಕೆ. ಈ ಎರಡೂ ಬೇಡಿಕೆಗಳನ್ನ ಹಿಂದಿನ ಮುಖ್ಯಮಂತ್ರಿಗಳ ಮುಂದೆ ಕೊಟ್ಟಿದ್ವಿ. ಆವಾಗ ಹಿಂದಿನ ಮುಖ್ಯಮಂತ್ರಿಗಳು ನಮಗೆ ಭರವಸೆ ನೀಡಿದ್ರು, ಇದು ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗುತ್ತೆ, ಶಿವಮೊಗ್ಗ ಸೇರೋದಿಲ್ಲ ಎಂಬತಕ್ಕಂಥ ಭರವಸೆಯನ್ನ ಹಿಂದಿನ ಮುಖ್ಯಮಂತ್ರಿಗಳು ನಮಗೆ ನೀಡಿದ್ರು. ಆದರೆ ನಮಗೆ ಈ ಮಧ್ಯಕಾಲದಲ್ಲಿ ಒಂದು ಅನುಮಾನವಾಯಿತು, ಮತ್ತೆ ನಮ್ಮ ಶಿವಮೊಗ್ಗವನ್ನು ಸೇರಿಸಬಹುದೇನೋ ಎಂಬತಕ್ಕಂಥ ಅನುಮಾನವಾಯಿತು. ಅದಕ್ಕಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಸೇರಿ ಮತ್ತೆ ಈ ಬಗ್ಗೆ ಭೇಟಿಯಾಗಿದ್ವಿ. ಅವರಿಂದ ಯಾವುದೇ ಸಕಾರಾತ್ಮಕವಾದಂತಹ ಉತ್ತರ ನಮಗೆ ಸಿಕ್ಕಿಲ್ಲ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ, ನೂತನ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನು ಹೇಳಬೇಕು ಎಂಬತಕ್ಕಂಥ ಅಭಿಪ್ರಾಯ ನಮ್ದೆಲ್ಲ ಬಂದು, ಆ ರೀತಿಯಾಗಿ ಎಂಪಿಯವರ ನಾಯಕತ್ವದಲ್ಲಿ ನಾವು ಬಂದು ಭೇಟಿ ಮಾಡಿದ್ವಿ. ಅವರು ನಿಮ್ಮ ಸಮಸ್ಯೆ ನನಗೆ ಅರ್ಥವಾಗಿದೆ, ನಾನು ಯೋಚನೆ ಮಾಡಿ ಇದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆಯನ್ನ ಸಮಯ ಬಂದಾಗ ನೀಡ್ತೇನೆ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ನಮಗೆ ನಂಬಿಕೆ ಇದೆ, ನಮ್ಮ ಬೇಡಿಕೆಗೆ ಸಕಾರಾತ್ಮಕವಾದಂತಹ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಿಕ್ಕತ್ತೆ ಎಂಬತಕ್ಕಂಥ ಭರವಸೆ ನಮಗಿದೆ. ಎಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.